ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ನನ್ನಲ್ಲಿ ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ನಾವು ಉಡುಪಿಯಲ್ಲಿ ಉಳ್ಕೊಂಡು ಅಲ್ಲಿಂದ ನಾವು ಬೆಳಗ್ಗೆ ಹೊರಟಿದ್ದು ಧರ್ಮಸ್ಥಳಕ್ಕೆ. ಉಡುಪಿಯಿಂದ ಧರ್ಮಸ್ಥಳ 100 ಕಿಲೋಮೀಟರ್ ಆಗುತ್ತೆ, ಅಂದರೆ 2.5 ತಾಸು ಆಗುತ್ತೆ. ಸೊ ತುಂಬಾ ಹತ್ತಿರ ಇರೋದು. ನಾವು ಉಡುಪಿಯಲ್ಲಿ ಹಾಲ್ಟ್ ಮಾಡಿದ್ದು, ಯಾಕಂದರೆ ನಾವು ಉಡುಪಿಯಲ್ಲಿ ಉಳ್ಕೊಂಡಿದ್ದು. ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ನಾವು ಬೇಗ ರೆಡಿಯಾಗಿ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಉಡುಪಿಯಿಂದ ಧರ್ಮಸ್ಥಳ ತುಂಬಾ ಹತ್ತಿರ ಆಗುತ್ತೆ. ಹಾಗಾಗಿ ಅಲ್ಲಿ ಉಳ್ಕೊಂಡು ಇಲ್ಲಿ ಬರೋದಂತ ಈ ಥರ ಪ್ಲ್ಯಾನ್ ಮಾಡಿ ನಾವು ಬಂದಿದ್ದು. ಸೊ ನೀವು ಕೇಳೋದಾದರೆ ಡೈರೆಕ್ಟ್ ಇಲ್ಲೇ ಬರ್ಬೋದಲ್ಲ ಅಂತ, ಯಾಕಂದರೆ ಇಲ್ಲಿ ಬರಬೇಕಂದ್ರೆ ನಾವು ಡೈರೆಕ್ಟ್ ಬೆಳಗಾಮಿಂದ ಧರ್ಮಸ್ಥಳಕ್ಕೆ ತುಂಬ ದೂರ ಆಗುತ್ತೆ. ಮತ್ತು ನೈಟ್ 12:30 1 ಗಂಟೆ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಎಲ್ಲಾದರೂ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡು ಉಡುಪಿಯಲ್ಲಿ ಉಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದು ನಾವು. ಸೊ ಇಲ್ಲಿ ಧರ್ಮಸ್ಥಳದಲ್ಲಿ ಈ ಟೈಮಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಪೀಕ್ ಟೈಮಲ್ಲಿ ತುಂಬಾ, ಅಂದರೆ ಈ ಥರ ವೆಕೇಷನ್ಸ್, ಈಗ ಸಮರ್ಸ್ ವೆಕೇಷನ್ ಇರುತ್ತೆ, ಆವಾಗ ತುಂಬಾ ರಶ್ ಆಗಿರುತ್ತೆ. ಸೊ ಈಗ ಸ್ವಲ್ಪ ಕಡಿಮೆ ಇತ್ತು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ನನ್ನ ಮಗನ ಮುಂಡನ್ ಏನು ಪ್ರೋಗ್ರಾಮ್ ಇದೆ ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಿಸಿ ಅವನಿಗೆ ಆನಂತರ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಅದನ್ನೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಕೇಳ್ಕೊಂಡ್ವಿ, ಇಲ್ಲಿದೆ ನೋಡಿ ಅಂತ ಅಂದರು. ಸೊ ಇಲ್ಲಿ ಮುಡಿ ಕೊಡೋದು ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಅವರು ಈ ಥರ ಬಂದವ್ರಿಗೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಂಪ್ಲೆಕ್ಸ್ ಏನು ಕಾಣ್ತಾ ಇದೆ, ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಇಲ್ಲೇ. ಸೊ ಇಲ್ಲಿ ಒಂದು 20 ರೂಪೀಸ್ ಆ್ಯಂಡ್ 30 ರೂಪೀಸ್ ಕೊಟ್ಟರೆ ಕೂದಲನ್ನ ಅವರು ತೆಗಿತಾರೆ. ಸೊ ಅದನ್ನೇ ಈಗ ಮಾಡಿಸ್ಕೊಂಡು ಆನಂತರ ಇಲ್ಲಿ ನೇತ್ರಾವತಿ ನದಿ ಇದೆ. ಸೊ ಅಲ್ಲಿ ಸ್ನಾನ ಮಾಡಿ ಆನಂತರ ದೇವರ ದರ್ಶನಕ್ಕೆ ಹೋಗ್ತೀವಿ. ಇಲ್ಲಿ ದೇವಸ್ಥಾನ ಸರೌಂಡಿಂಗ್ಸಲ್ಲಿ ನಾವು ವೀಡಿಯೋನ ಮಾಡ್ಬೋದು, ಆದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಲವ್ ಇಲ್ಲ. ಅಲ್ಲೆಲ್ಲ ಬರೆದಿದ್ದು ಪ್ರೊಹಿಬಿಟೆಡ್ ಅಂತ, ವೀಡಿಯೋ ಅಥವಾ ಫೋಟೋಸ್. ಸೊ ಹಾಗಾಗಿ ನಾನು ಸ್ವಲ್ಪ ಶಾರ್ಟಾಗಿಯೇ ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಅದಷ್ಟೇ ನಾನು ನಿಮ್ಮೊಂದಿಗೆಲ್ಲ ಶೇರ್ ಮಾಡ್ತೇನೆ. ಇದೇ ನೋಡಿ ಟಿಕೆಟ್ ಕೌಂಟರ್. ಇಲ್ಲಿ ಟಿಕೆಟ್ ತೊಗೊಂಡು ನಂತರ ಮೇಲ್ಗಡೆ ಇದೆ. ಅಲ್ಲಿ ಈ ಥರ ಅಂದರೆ ತುಂಬಾ ಸೆಕ್ಷನ್ಸ್ ಇದೆ. ಈ ಥರ ಸೆಕ್ಷನ್ಸ್ ಮಾಡಿದ್ದಾರೆ 1 to 20. ಸೊ ಅದರಲ್ಲಿ ನಮ್ಮ ನಂಬರ್ ಏನಿದೆ, ಅದು ಟಿಕೆಟಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರ್ ನೋಡಿಕೊಂಡು ಅಲ್ಲಿ ಹೋದರೆ ಏನು ಕೂದಲ ಏನಿದೆ ಅದನ್ನು ತೆಗೆಸ್ಕೋಬೋದು. ಈಗ ನಾವು ನಮ್ಮ ಕಡೆ ಒಂದು ರಿಚುವಲ್ ಇದೆ. ಸೊ ಅದನ್ನು ಈಗ ನಾವು ಮಾಡ್ತಾಯಿದ್ದೀವಿ. ಅಂದರೆ ನನ್ನ ತಮ್ಮ ಏನಿದ್ದಾನೆ ಅವನು ನನ್ನ ಅಮ್ಮಗೆ, ಅಂದರೆ ನನ್ನ ಮಗನಿಗೆ ಮಾಮ ಆಗೋದು. ಸೊ ಹಾಗಾಗಿ ಅವನ ತೊಡೆ ಮೇಲೆ ಕೂತ್ಕೊಂಡು ಅವನ ತೊಡೆ ಮೇಲೆ ಕೂತ್ಕೊಂಡು ಅವನು ಸ್ವಲ್ಪ ನೇಮಕ್ಕೆ ಅಂತ ಒಂದು 5 ಕೂದಲನ್ನು ಅವನು ತೆಗಿತಾನೆ. ಅದು ಹೇಗೆ ಅಂತಂದರೆ ಎಲೆ ಇರುತ್ತಲ್ಲ, ವಿಳೆದೆಲೆ, ಅದನ್ನು ಈ ಥರ ಕತ್ರಿ ಥರ ಕಟ್ ಮಾಡಿ ಜಸ್ಟ್ ಮುಟ್ಸೋದು, ಜಸ್ಟ್ ಹಿಂಗೆ ಥರ ಹಚ್ಸೋದು. ಸೊ ಅದೊಂಥರ ರಿಚುವಲ್. ಅದೊಂದು ಈ ಥರ ಮಾಡಿ ಆನಂತರ ಅವನಿಗೆ ಏನಾದರೂ ಗಿಫ್ಟ್ಸ್ ಕೊಡೋದು. ಅಂದರೆ ನಾನು ಈಗ ನನ್ನ ತಮ್ಮನಿಗೆ ಅಂತ ನಾನು ಕುರ್ತಾ ತೊಗೊಂಡಿದ್ದೀವಿ. ಸೊ ಕುರ್ತಾ ಅವ್ನಿಗೇನು ಬೇಕಾಗುತ್ತೋ ಅದನ್ನು ಕೊಡೋದು ಅಥವಾ ದುಡ್ಡು ಕೊಡೋದು. ಸೊ ಈ ಥರ ಆಯರ್ ಅಂತ ಅಂತೀವಿ ನಾವು ನಮ್ಮ ಕಡೆ. ಸೊ ಆ ಥರ ಕೊಡೋದು. ಸೊ ಈ ಥರ ಅವರು ಅಂದರೆ ನಮ್ಮ ಮಮ್ಮಿನೂ ನನಗೇನಾದರೂ ಕೊಡ್ತಾರೆ ಗಿಫ್ಟ್ಸು, ಮತ್ತು ನಾನು ಮಮ್ಮಿಗೆ ಮತ್ತು ನನ್ನ ತಮ್ಮನಿಗೆ ಏನಾದರೂ ಗಿಫ್ಟ್ಸ್ ಕೊಡೋದು. ಸೊ ಈ ಥರ ಇರುತ್ತೆ. ಅದನ್ನೇ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಮ್ಮದಲ್ಲಿ ಓವಾಳ್ನಿನೂ ಅಂತೀವಿ, ಅಂದರೆ ಆರತಿ ಬೆಳಗ್ತೀವಿ, ಆರತಿ ಮಾಡಿ ಗಿಫ್ಟ್ಸ್ ಕೊಡ್ತೀವಿ.
ಈಗ ಎಲೆಯಿಂದ ಕಟ್ ಮಾಡಿ ಮತ್ತು ಕತ್ತರಿಯಿಂದ ಕೂಡ ಒಂದು ನೇಮಕ್ಕೆ ಅಂತ ಒಂದು 5 ಕಡೆ 5 ಸಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡೋದು. ಈಗ ಏನು ನಮ್ಮ ರಿಚುವಲ್ ಇದೆ ಅದೆಲ್ಲ ಮುಗಿಸ್ಕೊಂಡು ಈಗ ಈ ಥರ ಒಂದೊಂದಾಗಿ ಸೆಕ್ಷನ್ಸ್ ಇದೆ. ನಮ್ಮ ನಂಬರ್ ಬಂದು 15. ಸೊ ಅದೇ ನಂಬರಲ್ಲಿ ನಾವು ಹೋದರೆ ನಮಗೆ ಅಲ್ಲಿ ಏನು ಕೂದಲ ಇದೆ ಅದನ್ನು ತೆಗಿತಾರೆ. ಸೊ ಹೊರಗಡೆ ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋ ಅಲವಿರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ. ಈಗ ಆಯಿತು, ಕೂದಲನ್ನ ತೆಗ್ಸಿದ್ವಿ. ಸೊ ಈಗ ಸ್ನಾನ ಮಾಡಿಸಿ ಅವನಿಗೆ ದೇವರ ದರ್ಶನಕ್ಕೆ ಹೋಗೋದು. ಸೊ ಅದೇ ಜಾಗದಿಂದ ಸ್ವಲ್ಪ ಮುಂದೆ ಹೋದರೆ ನೇತ್ರಾವತಿ ನದಿ ಇದೆ ಇಲ್ಲಿ. ಸೊ ಅಲ್ಲಿ ಹೋಗಿ ಇದೆ ನೋಡಿ ನೇತ್ರಾವತಿ ನದಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಅವನಿಗೆ ಸ್ನಾನ ಮಾಡಿಸಿ ಆನಂತರ ದೇವರ ದರ್ಶನಕ್ಕೆ ಹೋಗಿ. ನಾನು ಧರ್ಮಸ್ಥಳಕ್ಕೆ ನನಗೆ ನೆನಪಿರೋ ಹಾಗೆ ನಾನು ಒಂದು 5 ಇಯರ್ಸ್ ಅಲ್ಲ 6 to 7 ಇಯರ್ಸ್ ಇದ್ದೆ ಅನಿಸುತ್ತೆ. ಆವಾಗ ಹೋಗಿದ್ದು. ತುಂಬ ಚಿಕ್ಕವಳಿದ್ದೆ, ನನಗಷ್ಟು ನೆನಪು ಇರಲಿಲ್ಲ. ನನಗೆ ತುಂಬಾ ಇವೆಲ್ಲ ಜಾಗ ಹೊಸದು. ಸೊ ನಾನು ದೇವಸ್ಥಾನ ಎಲ್ಲಿ ಅಂತ ನೋಡ್ತಾ ಇದ್ದೆ. ಇದು ನನಗೆ ನೋಡಿದ್ರೆ ಯಾವುದೋ ಒಂದು ಮನೆ ಥರ ಅನಿಸ್ತಾ ಇತ್ತು. ದೇವಸ್ಥಾನ ಅಂದ ತಕ್ಷಣ ಹೇಗಿರುತ್ತೆ, ಗೋಪುರ ಥರ ಇರುತ್ತಲ್ಲ. ಸೊ ನನಗೆ ಇದು ನೋಡಿದ ತಕ್ಷಣ ಮನೆ ಅಂದರೆ ನನಗೆ ಆ್ಯಕ್ಚುಲಿ ಫ್ಲ್ಯಾಶ್ ಆಗಲಿಲ್ಲ ಇದೇ ದೇವಸ್ಥಾನ ಅಂತ. ಏನೋ ಒಂಥರ ಟ್ರಸ್ಟ್ ಏನಾದರೂ ಇದಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇವ್ರು ಹೇಳಿದ್ರು ಇಲ್ಲ ಇದೇ ದೇವಸ್ಥಾನ ಅಂತ. ಸೊ ಇಲ್ಲೆಲ್ಲ ಈ ಕಡೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನಗಳು ಇದೇ ರೀತಿ ಇರತ್ತಂತೆ. ಗೋಪುರನೇ ಇದೆ, ಆದ್ರೂ ಇದು ಇದೇ ರೀತಿ ದೇವರ ಇದೆ ಇದು ಅಂತ ಹೇಳ್ತಾಯಿದ್ರು. ಸೊ ನನಗೆ ಅಷ್ಟು ನೆನಪಿರಲಿಲ್ಲ. ಮತ್ತು ನಾನು ಪಿಕ್ಚರ್ಸ್ ಅದು ಏನೂ ನೋಡಿರಲಿಲ್ಲ ಅಷ್ಟೊಂದು, ಹಾಗಾಗಿ ನನಗೆ ತುಂಬಾ ಹೊಸದಿದೆಲ್ಲ. ಇಲ್ಲಿ ಚಪ್ಪಲ್ ಅಂದರೆ ಸ್ಲಿಪ್ಪರ್ಸ್ ಏನಿದೆ ಅದನ್ನು ಬಿಡೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ದುಡ್ಡು ಕೊಟ್ಟು ಸ್ಲಿಪ್ಪರ್ಸನ್ನು ಬಿಡೋದಕ್ಕೆ ಒಂದು ಜಾಗ ಇದೆ, ಅಲ್ಲಿ ಈಗ ಸ್ಲಿಪ್ಪರ್ಸ್ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಷ್ಟೊಂದು ರಶ್ ಅಂತ ಅನ್ನಿಸ್ತಾ ಇರಲಿಲ್ಲ, ಆದರೆ ಇಲ್ಲಿ ಒಳಗಡೆ ನಾವು ಕ್ಯೂ ಹಚ್ಚಿ ಇಲ್ಲಿ ನಿಂತ್ಕೊಳ್ಬೇಕು. ನಮಗೆ ಆಲ್ಮೋಸ್ಟ್ ನಾವು 1 ಗಂಟೆಗೆ ಹೋಗಿದ್ದು, ನಮಗೆ 4 ಗಂಟೆಗೆ ನಮಗೆ ದರ್ಶನ ಸಿಕ್ಕಿದೆ. ಸೊ ನೋಡಿ ಎಷ್ಟೊಂದು ಜನ ಅಂದರೆ ಒಳಗಡೆ ಇದ್ದಾರೆ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ತುಂಬಾ ರಶ್ ಇತ್ತು. ನಾನು ಅಂದ್ಕೊಂಡಿದ್ದೆ ಎಲ್ಲಿ ನಮಗೆ ದರ್ಶನ ಆಗುತ್ತೋ ಇಲ್ಲ ಅಂತ.
ಸೊ ದರ್ಶನ ಮಾಡಿಕೊಂಡು ಪ್ರಸಾದ ಕೂಡ ಇತ್ತು. ಸೊ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಲಾಸ್ಟ್ ಪಂಕ್ತಿ ಅಂದರೆ ಲಾಸ್ಟ್ ಬ್ಯಾಚ್ ಆಗಿತ್ತು ಪ್ರಸಾದ ಕೊಡೋದು. ಲಕ್ಕಿಲಿ ನಮಗೆ ಪ್ರಸಾದ ಸಿಕ್ತು. ಪ್ರಸಾದ ತೊಗೊಂಡು ಈಗ ನಾವು ಮುಂದೆ ಟ್ರಾವೆಲ್ ಮಾಡ್ತೀವಿ. ಸೊ ಎಲ್ಲಿ ಟ್ರಾವೆಲ್ ಮಾಡ್ತೀವಿ ಮತ್ತು ಯಾವೆಲ್ಲ ಪ್ಲೇಸಸನ್ನು ವಿಸಿಟ್ ಮಾಡ್ತೀವಿ ಅಂತ ನನ್ನ ಮುಂದೆ ಬರೋ ವ್ಲಾಗ್ಸಲ್ಲಿ ನೋಡ್ತೀರಾ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಬಾಯ್ ಬಾಯ್.